ಸಿಟಿ ಬೆಂಗಳೂರಿನಲ್ಲಿ ಎನ್ಐಎ ಅಧಿಕಾರಿಗಳ ಭರ್ಜರಿ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 22ಕ್ಕೂ ಹೆಚ್ಚು ಕಡೆ ಎನ್ಐಎ ಅಧಿಕಾರಿಗಳ ತಂಡ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಾದ್ಯಂತ ಬರೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಾವು ಗಮನಿಸಿದ್ರೆ 22 ಕಡೆಗಳಲ್ಲಿ ಮೆಗಾ ರೇಡ್ ಎನ್ಐಎ ಅಧಿಕಾರಿಗಳಿಂದ ಬೆಂಗಳೂರು ಒಂದರಲ್ಲೇ 20ಕ್ಕೂ ಹೆಚ್ಚು ಕಡೆ ದಾಳಿಯಾಗಿದೆ. ವಿಧ್ವಂಸಕ ಚಟುವಟಿಕೆಗಳಿಗೆ ಸಂಚು ರೂಪಿಸ್ತಾ ಇದ್ದ ಹಿನ್ನೆಲೆ ಈ ದಾಳಿಯಾಗಿರೋದು. ಬೆಂಗಳೂರಿನ ಎಲ್ಲಾ ವಿಭಾಗದಲ್ಲೂ ಕೂಡ ಎನ್ಐಎ ಪರಿಶೀಲನೆ ಮಾಡ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿಧ್ವಂಸಕ ಕೃತ್ಯಗಳಿಗೆ ಐಟಿ ಸಿಟಿ ಬೆಂಗಳೂರು ಪ್ಲಾನ್ಗಳಾಗ್ತಾ ಇತ್ತಾ ಇಲ್ಲೇ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇತ್ತೀಚೆಗೆ ನಾವು ಗಮನಿಸಿದ್ವಿ, ಸಂಸತ್ ಮೇಲೆ ಉಗ್ರ ದಾಳಿ ಕೇಸ್ಗೂ ಸಂಬಂಧಪಟ್ಟಂತೆ ಐಟಿ ಸಿಟಿ ಬೆಂಗಳೂರು ಯಾವ ರೀತಿ ನಂಟು ಪಡೆದುಕೊಂಡಿತ್ತು, ಪ್ರಮುಖ ಆರೋಪಿಗಳು ಬೆಂಗಳೂರಿನಲ್ಲೇ ಇದ್ಕೊಂಡು ಯಾವ ರೀತಿ ಸ್ಕೆಚ್ ರೂಪಿಸಿದ್ರು, ಈ ಎಲ್ಲ ವಿಚಾರದ ಬೆನ್ನಿಗೆ ಆಗ್ಲೇ ನಮ್ಮ ಪ್ರತಿನಿಧಿ ನಾಗರಾಜ್ ಹೇಳ್ತಾ ಇದ್ರು, 2 ವರ್ಷದಿಂದ ಈ ರೀತಿ ವಿಧ್ವಂಸಕ ಚಟುವಟಿಕೆಗಳಿಗೆ ಹಾಟ್ಸ್ಪಾಟ್ ಆಗಿದೆಯಾ ಬೆಂಗಳೂರು ಅನ್ನುವಂತ ಅನುಮಾನ ಇತ್ತು. ಅನುಮಾನದ ಹಿನ್ನೆಲೆ ಕೂಡ ದಾಳಿ ಆಗಿರಬಹುದು ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಸದ್ಯ ಎಲ್ಲೆಲ್ಲಿ ದಾಳಿ ಆಗಿದೆ, ಏನ್ ಬೆಳವಣಿಗೆ ಆಗ್ತಾ ಇದೆ, ಇನ್ಸೈಡ್ ಡೀಟೇಲ್ಸ್ ಏನ್ ಕೊಡ್ತಾ ಹೋಗ್ತೀರಿ ನಾಗರಾಜ್? ಖಂಡಿತ ಶ್ರುತಿ, ಏನು ರಾಜ್ಯಾದ್ಯಂತ ಇವತ್ತು 22 ಕಡೆ ಎನ್ಐಎ ದಾಳಿ ಮಾಡಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನು ಪ್ರಮುಖವಾಗಿ ಇತ್ತೀಚೆಗೆ ಸಂಸತ್ ಭವನದ ಮೇಲೆ ದಾಳಿ ಆಯಿತು. ಈ ದಾಳಿಗೆ ಸಂಬಂಧಿಸಿದಂತೆ ಏನು ಅದರಲ್ಲಿರ್ತಕ್ಕಂಥ ಆರೋಪಿಗಳು ಮನೋರಂಜನ್ ಡಿ ಇರ್ಬೋದು ಅಥವಾ ಸಾಗರ್ ಶರ್ಮಾ ಇರ್ಬೋದು, ಮೈಸೂರಿನಲ್ಲಿ ಆರೋಪಿಗಳು ಸೇರಿದ್ದಂತಕ್ಕೆ ಸಾಕ್ಷಿ ಸಿಕ್ಕಿತ್ತು. ಜೊತೆಗೆ ಬೆಂಗಳೂರಿನಲ್ಲಿ ಇವರು ಸೇರಿದ್ದಕ್ಕೆ ಮಾಹಿತಿ ಲಭ್ಯ ಆಗಿತ್ತು. ಈ ನಿಟ್ಟಿನಲ್ಲಿ ಈ ಒಂದು ವಿಚಾರಗಳಲ್ಲದೆ ಕೆಲವೊಂದು ಆಂತರಿಕ ಭದ್ರತಾ ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಆರೋಪಿಗಳು ಸಂಚು ಮಾಡಿರೋ ಬಗ್ಗೆ ಮಾಹಿತಿಯನ್ನು ಇಟ್ಕೊಂಡು ಎನ್ಐಎ ಇವತ್ತು ಇಷ್ಟು ದೊಡ್ಡ ಮಟ್ಟದ ದಾಳಿಯನ್ನ ರಾಜ್ಯದಲ್ಲಿ ಸಂಘಟಿಸಿದೆ ಅಂತೇಳಿ ಎನ್ಐಎ ಉನ್ನತ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. 22 ಕಡೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಕರಾವಳಿಯ ಕೆಲ ಜಿಲ್ಲೆಗಳನ್ನು ಸೇರಿಸಿ ಎನ್ಐಎ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯಕ್ಕೆ ಎನ್ಐಎ ದಾಳಿ ಬೆಳಗ್ಗೆ 6 ಗಂಟೆಗೆ ಶುರುವಾಗಿದ್ದು, ಕೆಲವೊಂದಷ್ಟು ಏನು ಎಲೆಕ್ಟ್ರಿಕ್ ಡಿವೈಸ್ಗಳನ್ನು ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು ಪರಿಶೀಲನೆ ಮುಂದುವರೆದಿದೆ ಅಂತೇಳಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಜೆಸಿ ನಗರ, ಚಿನ್ನಪ್ಪ ಗಾರ್ಡನ್, ಹಾಗೆಯೇ ಸುಲ್ತಾನ್ ಪಾಳ್ಯ, ಪುಲ್ಕೇಶಿ ನಗರ ಈ ಭಾಗಗಳಲ್ಲಿ ದಾಳಿ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಇರತಕ್ಕಂಥದ್ದು. ಇಲ್ಲೆಲ್ಲ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿರ್ತಕ್ಕಂಥ ಎನ್ಐಎ ಅಧಿಕಾರಿಗಳು ಏನು ಬೆಂಗಳೂರು ಎನ್ಐಎ ಜೊತೆಗೆ ದೆಹಲಿಯಿಂದ ಬಂದಂಥ ಎನ್ಐಎ ಅಧಿಕಾರಿಗಳ ತಂಡದೊಂದಿಗೆ ಏಕಕಾಲಕ್ಕೆ ಈ ಒಂದು ದಾಳಿಯನ್ನು ಸಂಘಟಿಸಲಾಗಿದೆ. ಜೊತೆಗೆ ಕೆಲವೊಂದು ಸ್ಥಳೀಯ CRPFನ ಪೊಲೀಸರ ಒಂದು ಭದ್ರತೆಯನ್ನು ಪಡೆದುಕೊಂಡು ಈ ಒಂದು ದಾಳಿಯನ್ನು ಸಂಘಟಿಸಲಾಗಿದೆ. ಸ್ಥಳೀಯ ಪೊಲೀಸರಿಗೂ ಸಹ ಈ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ರಾಷ್ಟ್ರದಲ್ಲಿ ಏನು ಸಂಸತ್ ಮೇಲೆ ಆದಂಥ ದಾಳಿ ವಿಚಾರವಾಗಿ ಸಾಕಷ್ಟು ಗಂಭೀರವಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಈ ವಿಚಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಎಲ್ಲೇ ಒಂದು ಸಣ್ಣ ಪುಟ್ಟ ಪ್ಲಾನ್ ಆಗಿದ್ರು, ಸಣ್ಣ ಕನೆಕ್ಷನ್ ಇದ್ರು, ಅಲ್ಲೆಲ್ಲ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ರುತಿ, ನಾಗರಾಜ್, ಈಗ ನೀವೇ ಹೇಳ್ತಾ ಇದ್ರಿ ಸಂಸತ್ನಲ್ಲಿ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಲಿಂಕ್ ಬಗ್ಗೆ, ಈ ಕುರಿತು ಕೂಡ ಇಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಆ ನಿಟ್ಟಿನಲ್ಲೂ ಕೂಡ ದಾಳಿ ಆಗಿರಬಹುದಾ, ಪರಿಶೀಲನೆ ಆಗ್ತಾ ಇರಬಹುದಾ? ಖಂಡಿತ ಶ್ರುತಿ, ಯಾಕಂತಂದ್ರೆ ಏನು ಅವ್ರ ಮೇಲೆ ಈಗಾಗಲೇ UAPA ಆಕ್ಟ್ ಅನ್ನು ಹಾಕಿದ್ದಾರೆ. UAPA ಆಕ್ಟ್ ಅಂದ್ರೆ ಏನು ಟೆರರಿಸ್ಟ್ಗಳು ರಾಷ್ಟ್ರೀಯ ಆಂತರಿಕ ಭದ್ರತೆಗೆ ಧಕ್ಕೆಯನ್ನು ತರುವಂಥ ಕೃತ್ಯಗಳನ್ನು ಮತ್ತು ಜನರಲ್ಲಿ ಇಲ್ಲಿಯ ದೇಶದ ಸಾರ್ವಭೌಮತೆಗೆ ಧಕ್ಕೆಯನ್ನು ತರುವಂಥ ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಸಂಸತ್ನ ಮೇಲೆ ಅಟ್ಯಾಕ್ ಮಾಡಿ ದೇಶದ ಜನವನ್ನು ಒಂದು ಅಭದ್ರತೆಗೆ ನುಗ್ಗುವಂಥ ಒಂದು ಪ್ರಯತ್ನವನ್ನು ಆರೋಪಿಗಳು ಮಾಡಿದ್ದು. ಹೀಗಾಗಿ ಅವ್ರ ಮೇಲೆ UAPA ಆಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಳ್ಳಲಾಗಿದೆ. ಜೊತೆಗೆ ಈ ಒಂದು ತನಿಖೆಯನ್ನು ಏನು ಮೊದಲಿಗೆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ, ದೆಹಲಿಯ ನ್ಯೂ ಡೆಲ್ಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗುತ್ತೆ. ನಂತರ ವಿಶೇಷ ತಂಡಕ್ಕೆ ಒಂದು ತನಿಖೆಯನ್ನು ಕೊಡ್ತಾರೆ. ತನಿಖೆಯನ್ನು ಮಾಡ್ತಾ ಇರಬೇಕಾದ್ರೆ UAPA ಆಕ್ಟ್ ಆಗಿದ್ರೆ ಸಡನ್ ಆಗಿ ಎನ್ಐಎ ಆಕ್ಟಿವೇಟ್ ಆಗುತ್ತೆ. UAPA ಆಕ್ಟ್ ಮೇಲೆ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಅದರ ಭಾಗವಾಗಿ ಎನ್ಐಎ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ ಅಂತೇಳಿ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ದಾಳಿ ಪರ್ಟಿಕ್ಯುಲರ್ ಆಗಿ ಮನೋರಂಜನ್ ಮತ್ತೆ ಏನು ಸಾಗರ್ ಶರ್ಮಾ ಬೆಂಗಳೂರಿನಲ್ಲಿರ್ಬೋದು ಅಥವಾ ಮೈಸೂರಿನಲ್ಲಿರ್ಬೋದು ಭೇಟಿಯಾಗಿದ್ರು ಅನ್ನೋ ಮಾಹಿತಿ ಇತ್ತು. ಅದಕ್ಕೆ ಮಾತ್ರ ಅಥವಾ ಇನ್ನಷ್ಟು ಲಿಂಕ್ಗಳು ಈ ಒಂದು ಎನ್ಐಎ ದಾಳಿ ವೇಳೆಯಲ್ಲಿ ವಿಸ್ತೃತವಾಗಿದೆಯಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.